Hello friends, welcome to Abhi Clips YouTube channel. Friends, last class में ನಾವು plantation trees, vegetables, fruits, instruments, agricultural implements, dogs ಇವೆಲ್ಲ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಆ್ಯಂಡ್ ಈ ವಿಡಿಯೋದಲ್ಲಿ ಇಂಡಿಯನ್ ಬ್ರೀಡ್ಸ್ ಹಾಗೂ ಫಾರೆಸ್ಟ್ರಿ ಟ್ರೀಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹೆಲ್ಪ್ ಆಗಲೆಂದು ಒಂದು ಟೆಲಿಗ್ರಾಮ್ ಚಾನಲನ್ನು ಓಪನ್ ಮಾಡಿದ್ದೇನೆ. ಆ ಟೆಲಿಗ್ರಾಮ್ ಚಾನಲ್ಗೆ ನೀವೇನು ಜಾಯ್ನ್ ಆಗಲು ಬಯಸುತ್ತಿದ್ದೀರಿ ಅಂದರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅದರ ಲಿಂಕನ್ನು ಸಹ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದು ಇಂಡಿಯನ್ ಬ್ರೀಡ್ಸ್ನ ಟಾಪಿಕ್. ಫಸ್ಟ್ನೇದು ಇದು ನೋಡಿ ಫ್ರೆಂಡ್ಸ್, ಒಂದನೆಯದು ಬನ್ನೂರು ಕುರಿ. ಆ್ಯಂಡ್ ನೆಕ್ಸ್ಟ್ ದಿಸ್ ಒನ್ ಸುರ್ತಿ. ಇದು ನೋಡಿ ಫ್ರೆಂಡ್ಸ್, ಇದು ರೆಡ್ ಸಸೆಕ್ಸ್. ಆ್ಯಂಡ್ ದಿಸ್ ಒನ್ ಬ್ಲ್ಯಾಕ್ ಮೈನೋರ್ಕಾ. This one Duroc, this one US breed, and this one Boer. ಇದು ಬರ್ಡಿಜ ಕ್ಯಾಸ್ಟ್ರೇಟರ್. ಇದು ನೋಸ್ ರಿಂಗ್. ಇದು ಬಾಯಿ ಜಾಳಿಗೆ. This one is Buff Orringtons. This one is ear notching instrument for pigs. ಅಂದರೆ ಪಿಗ್ಸ್ಗಳಿಗೆ ಐಡೆಂಟಿಫಿಕೇಷನ್ಗೋಸ್ಕರ ಕಿವಿಯನ್ನು ಕಟ್ ಮಾಡುತ್ತಾರೆ, ಅದು ಆ ಮೆಷಿನ್. ದಿಸ್ ಒನ್ ಬ್ಯಾಕ್ಯಾರ್ಡ್ ರೇರಿಂಗ್ ಸಿಸ್ಟಮ್. ಅಂದರೆ ಇದೊಂದು ಸಿಸ್ಟಮ್, ಅಂದರೆ ಕೋಳಿಗಳನ್ನು ಅಥವಾ ಪಕ್ಷಿಗಳನ್ನು ಹೊರಗೆ ಮೇಯಲು ಬಿಡುತ್ತಾರೆ, ಅದಕ್ಕೆ ಬ್ಯಾಕ್ಯಾರ್ಡ್ ರೇರಿಂಗ್ ಸಿಸ್ಟಮ್. ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ. ಗಿರಿರಾಜ. ಡೀಪ್ ಲಿಟರ್ ಹೌಸಿಂಗ್ ಸಿಸ್ಟಮ್. ಇದನ್ನು ಒಂದು ಸಿಸ್ಟಮ್. ಇದರಲ್ಲಿ ಒಂದು ರೂಮ್ನಲ್ಲಿ ಕೆಳಗೆ ಹಸ್ಕ್ ಆ್ಯಂಡ್ ಸಮ್ ಪ್ಲ್ಯಾಂಟ್ಗಳ ವೇಸ್ಟ್ಗಳನ್ನು ಹಾಕಿ ಒಂದು 10 ಸೆಂಟಿಮೀಟರ್ ದಪ್ಪನಲ್ಲಿ ಮಾಡಿರ್ತಾರೆ, ಅದರಲ್ಲಿ ಕೋಳಿ ಸಾಗಾಣಿಕೆ ಮಾಡುತ್ತಾರೆ. ಇದು ಡೀಪ್ ಲಿಟರ್ ಸಿಸ್ಟಮ್, ದಪ್ಪ ಸತ್ತೆ ಮನೆ ಪದ್ಧತಿ. ದಿಸ್ ಒನ್ ಇಸ್ ಪಂಡ್ರಾಪುರಿ. ಕೋಡ್ಗಳು ಉದ್ದವಾಗಿರುತ್ತವೆ, ಹಿಂದಕ್ಕೆ ಬಂದಿರ್ತವೆ, ಮೇಲೆ ಎದ್ದಿರುತ್ತವೆ. ವ್ಯಾಲೋಯಿಂಗ್ ಅಂದರೆ ನೀರಿನ ಹೊಂಡದಲ್ಲಿ ಎಮ್ಮೆಗಳು ಅಥವಾ ಎತ್ತುಗಳನ್ನು ಬಿಡುವುದು ಸ್ನಾನಕ್ಕಾಗಿ. ನೆಕ್ಸ್ಟ್ ನಾಗ್ಪುರಿ. ಮುರ್ರಾ. ಕೋಡ್ಗಳನ್ನು ಸುತ್ತಿಕೊಂಡಿರುತ್ತವೆ ಮೇಲಕ್ಕೆ. ಆ್ಯಂಡ್ ವೈಟ್ ಲೆಗ್ ಹಾರ್ನ್ಸ್. ಜಿಯೋನಿ. ಜೆರ್ಸಿ. ಕೇಜ್ ಹೌಸಿಂಗ್ ಸಿಸ್ಟಮ್. ಕೇಜ್ ಹೌಸಿಂಗ್ ಸಿಸ್ಟಮ್ನಲ್ಲಿ ಪಕ್ಷಿಗಳನ್ನು, ಪೌಲ್ಟ್ರಿ ಅನಿಮಲ್ಸ್ಗಳನ್ನು ಕೇಜ್ ತರಹ ಒಂದು ಬಲೆಯಲ್ಲಿ ಹಾಕಿ ಅದಕ್ಕೆ ಅಲ್ಲೇ ನೀರು ಹಾಗೆ ಕಾಳುಗಳನ್ನು ಕೊಡುತ್ತಾರೆ. ಲ್ಯಾಂಡ್ ರೇಸ್ ಪಿಗ್. ಬರ್ಡಿಜ ಕ್ಯಾಸ್ಟ್ರೇಟರ್. ಇದು ರೋಸ್ ಕೊಂಬ್ ರಾಡ್ ಐಲ್ಯಾಂಡ್ ರಿಯಾಸ್. ಇಯರ್ ಟ್ಯಾಗಿಂಗ್ ಇನ್ಸ್ಟ್ರೂಮೆಂಟ್. ಅಂದರೆ ನಂಬರ್ ಟ್ಯಾಗ್ ಹಾಕಲು ಇದು ಕಿವಿಗೆ ತೂತು ಹೊಡೆಯುತ್ತದೆ. ದಿಸ್ ಒನ್ ಈಸ್ ಇಯರ್ ಟ್ಯಾಗಿಂಗ್ ಇನ್ಸ್ಟ್ರೂಮೆಂಟ್. ಲಾರ್ಜ್ ವೈಟ್ ಯಾರ್ಕ್ಷೈರ್. ಎಲೆಕ್ಟ್ರಿಕ್ ಡಿಹಾರ್ನಿಂಗ್ ಮಷಿನ್. ಇದು ಕೊಂಬು ಕತ್ತರಿಸುವ ಮಷಿನ್. ಮೌಳಿ ಕುರಿ. ಇದು ಬಿಜಾಪುರ, ಬಾಗಲಕೋಟೆ ಸೈಡಲ್ಲಿ ಬಹಳ ಸಾಕಾಣಿಕೆ ಮಾಡುತ್ತಾರೆ. ಆ್ಯಂಡ್ ವ್ಯಾಂಬೂರ್. ಹಂಪ್ಶೈರ್. ಇದು ಬ್ರ್ಯಾಂಡಿಂಗ್ ಇನ್ಸ್ಟ್ರೂಮೆಂಟ್ಸ್, ಅಂದರೆ ಐಡೆಂಟಿಫಿಕೇಷನ್ಗೋಸ್ಕರ ಇದನ್ನು ಹೀಟ್ ಮಾಡಿ ಎತ್ತು, ಎಮ್ಮೆಯ ಮೇಲೆ
ಹಚ್ಚುತ್ತಾರೆ ಆ್ಯಂಡ್ ನಂಬರಿಂಗ್ ಇರುತ್ತದೆ ಅದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಟ್ಯಾಟೋಯಿಂಗ್ ಮಷಿನ್, ಇದನ್ನು ನಂಬರ್ ಐಡೆಂಟಿಫಿಕೇಶನ್ ಗೊತ್ತಿದ್ರೆ ಟ್ಯಾಟೋಯಿಂಗ್ ಹಾಕುತ್ತಾರೆ ಕಿವಿಗೆ. ಆ್ಯಂಡ್ ಪಶ್ಚಿಮ್ನ ಮೆಚೇರಿ, ದಿಸ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಫಾರ್, ಎತ್ತುಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅವುಗಳಿಗೆ ಔಷಧಿ ಹಾಕಲು ಇದು ಯೂಸ್ ಮಾಡುತ್ತಾರೆ. ಇದಕ್ಕೆ ಗೊಟ್ಟನ್ನು ಅನ್ನುತ್ತಾರೆ. ನೀಲಿ ರವಿ, 5 ಸ್ಪಾಟ್ಸ್ನಲ್ಲಿ ವೈಟ್ ಪ್ಯಾಚಸ್ ಇರುತ್ತವೆ ಆ್ಯಂಡ್ ಪಂಚಕಲ್ಯಾಣಿನೂ ಅನ್ನುತ್ತಾರೆ. ದಿಸ್ ಒನ್ ಸುರ್ತಿ ಆ್ಯಂಡ್ ಕೃಷ್ಣ ವ್ಯಾಲಿ, ದಿಸ್ ಒನ್ ಲಾಸ್ಟ್ ಗರ್ನಸಿ. ಇಲ್ಲಿಗೆ ಇಂಡಿಯನ್ ಬ್ರೀಡ್ಸ್ ಟಾಪಿಕ್ನ ಕೆಲವೊಂದಿಷ್ಟು ರಿವಿಷನ್ ಕ್ವಶನ್ಸ್ಗಳು ಮುಗಿದವು. ಆ್ಯಂಡ್ ನೆಕ್ಸ್ಟ್ ಈಗ ಫಾರೆಸ್ಟ್ರಿ ಟ್ರೀಸ್ ಟಾಪಿಕ್ನ ನೋಡೋಣ. ಬನ್ನಿ ಫ್ರೆಂಡ್ಸ್ ಫಾರೆಸ್ಟ್ರಿ ಟ್ರೀಸ್ಗಳ ಬಗ್ಗೆ ನೋಡೋಣ. ಆ್ಯಂಡ್ ದಿಸ್ ಒನ್ ಟೀಕ್ ಮರ ಅಂದರೆ ಸಾಗವಾನಿ ಗಿಡ. ಇದು ಎತ್ತರಕ್ಕೆ ಹೋಗುತ್ತದೆ, ಇಲ್ಲಿ ಮೇಲೆ ಕಾಯಿಗಳಾಗುತ್ತವೆ. ಈ ಸಾಗವಾನಿ ಟ್ರೀ ಬಹಳ ಹೈ ರೇಟ್ಗೆ ಮಾರುತ್ತವೆ. ಆ್ಯಂಡ್ ದಿಸ್ ಒನ್ ನೀಲಗಿರಿ ಮರ, ಇದನ್ನು ಹೈಟ್ನಲ್ಲಿ ಇರುತ್ತದೆ ಆ್ಯಂಡ್ ಇದರ ಲೀವ್ಸ್ಗಳು ಶಾರ್ಪಾಗಿ ಉದ್ದವಾಗಿರುತ್ತವೆ. ದಿಸ್ ಒನ್ ಹೆಬ್ಬೇವು, ದಿಸ್ ಒನ್ ಮುದುಕದ ಎಲೆ, ಊಟದ ಎಲೆ. ಇದು ಬೇವಿನ ಮರ. ಬೇವಿನ ಮರದ ಎಲೆಗಳ ಎಡ್ಜಸ್ ಶಾರ್ಪ್ ಆಗಿ ಇದ್ದಿರುತ್ತವೆ. ಆ್ಯಂಡ್ ದಿಸ್ ಒನ್ ನೀಮ್ ಸೀಡ್ಸ್, ಬೀಜಗಳು. ಇದು ಹಸಿಯಾಗಿರುವ ಬೀಜಗಳು. ಹೊಂಗೆ ಮರದ ಬೀಜಗಳು. ದಿಸ್ ಒನ್ ಹುಣಸೆ ಮರ, ಟ್ಯಾಮರಿಂಡ್, ಹುಣಸೆ ಬೀಜ. ಬನಿಯನ್ ಟ್ರೀ ಅಂದರೆ ಆಲದ ಮರ. ಬಾಟಲ್ ಬ್ರಷ್, ಇದಕ್ಕೆ ಬಾಟಲ್ ಬ್ರಷ್ ಯಾಕೆ ಎನ್ನುತ್ತಾರೆ ಅಂದರೆ ಇದರ ಲೀವ್ಸ್ಗಳು ಒಂದು ಬ್ರಷ್ ಥರ ಇರುತ್ತದೆ. ಇದು ಬಾಟಲ್ನಲ್ಲಿ ಹಾಕಿ ಕ್ಲೀನ್ ಮಾಡಲು ಯೂಸ್ ಮಾಡ್ತಾರೆ, ಬಾಟಲ್ ಬ್ರಷ್. ಗುಲ್ಮೋಹರ್, ಕತ್ತಿ ಮರ. ಇದಕ್ಕೆ ಕೆಂಪು ಕಲರ್ ಎಲೆಗಳು ಆಗುತ್ತವೆ, ಅವು ತಿನ್ನಲು ಯೂಸ್ ಮಾಡುತ್ತಾರೆ. ಆ್ಯಂಡ್ ದಿಸ್ ಒನ್ ಗುಲ್ಮೋಹರ್ ಸೀಡ್ಸ್ಗಳು ಉದ್ದವಾಗಿರುತ್ತವೆ. ಜಟ್ರೋಪ, ಕಾಡು ಹರಳು. ದಿಸ್ ಒನ್ ಜಟ್ರೋಪ ಟ್ರೀ ಆ್ಯಂಡ್ ದಿಸ್ ಒನ್ ಜಟ್ರೋಪ ಬೀಜಗಳು. ಪೀಪಲ್ ಟ್ರೀ, ಅರಳಿ ಮರ. ಅರಳಿ ಮರ ಎಲೆಗಳು ಸೇಮ್ ಬನಿಯನ್ ಟ್ರೀ ಹಾಗೆ ಇರುತ್ತವೆ, ಆದರೆ ಎಲೆಗಳ ಮುಂದೆ ಸ್ವಲ್ಪ ಉದ್ದವಾಗಿರುತ್ತದೆ. ಸ್ಯಾಂಡಲ್ವುಡ್, ಶ್ರೀಗಂಧದ ಮರ. ಸಿಲ್ವರ್ ಓಕ್, ಸೇಮ್ ಇದು ಬಾಟಲ್ ಬ್ರಷ್ ಥರನೇ ಇರುತ್ತದೆ, ಬಟ್ ಬ್ರಾಂಚಸ್ ಆಗಿ ಡಿವೈಡ್ ಆಗಿರುತ್ತದೆ. ದಿಸ್ ಒನ್ ಈಸ್ ಬಾಂಬೂ ಟ್ರೀ. ದಿಸ್ ಒನ್ ಮಳೆ ಮರ. ದಿಸ್ ಒನ್ ಈಸ್ ಗಾಳಿ ಮರ. ಇದು ಲೀವ್ಸ್ ಇವೆಲ್ಲ ಸಣ್ಣ ಥ್ರೆಡ್ ಲೈಕ್ ಅವು ಲೀವ್ಸ್ಗಳು. ಇದನ್ನು ಗಾಳಿ ಮರ ಎನ್ನುತ್ತಾರೆ. ಆ್ಯಂಡ್ ಇಲ್ಲಿಗೆ ಫಾರೆಸ್ಟ್ರಿ ಟ್ರೀಸ್ಗಳ ಟಾಪಿಕ್ ಮುಗಿದವು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದ ಬಗ್ಗೆ ಹಾಗೆ ಇಂಪಾರ್ಟೆಂಟ್ ಸ್ಲೈಡ್ಸ್ಗಳನ್ನು ನೋಡೋಣ. ಧನ್ಯವಾದ.